ಮನೆ ಕಟ್ತಾರ, ಯಾರು ಹೊಸ ಗಾಡಿ ತರ್ತಾರ, ಮೊದಲು ನೀನು ಪೂಜೆ ಮಾಡಿ ಅವ್ರ ಮನೆ ರಕ್ಷಣೆ ಮಾಡೋದು ನೀನು ಕರ್ತವ್ಯ. ನೀ ಇದ್ರಲ್ಲಿ ನಾ ಇರ್ತಾನೆ, ನಾ ಇದ್ದಲ್ಲಿ ನೀ ಇರ್ಬೇಕು. ಅದಕ್ಕೆ ಅಲ್ಲಿ ಬಡವರಿಗೂ ಟಿಕೆಟ್ ಇಟ್ಟಾರ ಅಂತ ನೀನು ಬಂದ ನಾಮಸ್ಮರಣೆ ಮಾಡಬೇಕು. ಈ ಮನೆ ಪವಿತ್ರ ಆಗ್ಬೇಕಂತಂದ್ರೆ ಪವಿತ್ರ ದೇಹ ವಾಣಿ ಪುಣ್ಯವಂತ ಈ ಮಣಿ ಪವಿತ್ರ ಆಗ್ಬೇಕಂದ್ರ ಈ ಶರೀರನಂತ ಮಣಿ ಪವಿತ್ರ ಆಗ್ಬೇಕಂದ್ರ ವಾಣಿ ಪವಿತ್ರ ಆಗ್ಬೇಕಂದ್ರ ಏನ್ ಮಾಡ್ಬೇಕು? ಹರಿಪಾಠ ಕೀರ್ತಿ ಮುಖೆ ಹರಿಪಾಠ ಕೀರ್ತಿ ಹರಿಪಾಠನೆ ಹರಿಪಾಠ ಭಗವಂತನ ನಾಮಸ್ಮರಣೆ ಕೀರ್ತನೆಯನ್ನ ಮಾಡಬೇಕು. ಶರೀರ ಪವಿತ್ರ ಆಕತಿ, ಮನೆ ಪವಿತ್ರ ಆಕತಿ. ಮನೆಯೊಳಗೆ ಒಬ್ಬನಿಗೆ ಯಾಕೆ ನಾಮಸ್ಮರಣೆ ಮಾಡಿ ಮನೆ ಪವಿತ್ರ ಆಗ್ಬೇಕು. ಮನೆಯೊಳಗಿದ್ದವ್ರು ಎಲ್ಲರೂ ಉದ್ಧಾರ ಆಗ್ಬೇಕಂತ ತಿಳ್ಕೊಂಡ ಅಲ್ಲಿ ಗೊಂಬೆ ಹಾಕ್ಯಾರ. ಗೊಂಬೆ ಅದನ್ನ ಗೊಂಬೆ ಕಥೆಯೇ ಮುಗಿಸ್ಬಿಡ್ತೇನೆ. ಗೊಂಬೆ ಯಾಕೆ ಹಾಕ್ಯಾರ ಅಂದ್ರೆ ಬರ್ಬರಿಕಂತ ಇವಾಗ ಬರ್ಬರಿಕ 18 ದಿವಸ ಮಾಡ್ಯಾರಂತ ಬರ್ಬರಿಕ ಮಗ ಭೀಮನ್ ಮೊಮ್ಮಗ ಗಟ್ಟೋದ ಗಜಾನ ಮಗ ಭೀಮನ್ ಮೊಮ್ಮಗ ಬರ್ಬರಿಕ ಅಂತ. ಅವ ಹೆಂಗ ನಾಮಸ್ಮರಣೆ ಮಾಡಿದ ಅಂದ್ರ 9 ದಿವಸ ನವರಾತ್ರಿ ದೇವಿ ನಾಮಸ್ಮರಣೆ ಮಾಡಿ ಎಂತ ಬಾಣ ಪಡ್ಕೊಂಡಿದ್ದ ಅಂದ್ರ 3 ಬಾಣ ಪಡ್ಕೊಂಡಿದ್ದ. 1 ಬಾಣ ಬಿಟ್ರ ಈ ಸೃಷ್ಟಿಯೆಲ್ಲ ಪ್ರಳಯ ಆಗಿ ಹೋಗ್ಬೇಕು ಅಂತ ಬಾಣ ಅಂತ ತಾಕತ್ತಿ ಬಾಣ. ಅವ ಅವ್ರ ಅಮ್ಮನಂತೆ ಬಾರಂತ ದಾರಿಮಾನಂತೆ ಭೀಮನಂತೆ ಅಂದ್ರೆ ಭೀಮನ ಎಂತೆ ಬಾರಂತ ಮೊಮ್ಮಗ ಯಾಮ ಅಜ್ಜಿ ಯಾಕೋ ಮತ್ತ 15 ದಿವಸ ಯುದ್ಧ ನಡೀತೈತಂತ ಕುರುಕ್ಷೇತ್ರ ಯುದ್ಧ. ಮತ್ತ ನಾನು ಹೋಗ್ತೀನಿ ಅಂದ. ನೀವು ಯಾರು ಬೇಡಂತಾರಪ್ಪ ಮತ್ತ ನೀ ಯಾರು ಕೂಡ ಯುದ್ಧ ಮಾಡವ ಅಂತ ಕೇಳ್ತಾರೆ. ಏನು ಗೌರವ ಬೇಡ ಪಾಂಡವ ಬೇಡ. ಯಾರು ಸೋಲ್ತಾರ ಯಾರು ಸೈನ್ಯ ಬರ ಕೈ ನಿಂತ ಆ ಕಡೆ ಪಾಠ ಏನು ಮಾಡಿ ಉಲ್ಟಾ ಹೊಡ್ಯಾಕಿಟ್ಲ ಅವ ಅಂದ್ರನ ವಿರೋಧ ತಿಳಿತಿ. ಮತ್ತ ಅಲ್ಲಿ ಮ್ಯಾಲ ಇದ್ರಾಗ ನಮ್ಮ ದೇಶವನ್ನ ಕಾಯ್ತಕ್ಕಂತ ಭಾರತೀಯ ಯೋಧರು ಅವ್ರಿಗೆ ಏನಾದ್ರು ಹುಗಿ ₹1 ಶ್ರೀರಾಮಕೃಷ್ಣ ಕೆಲಸ ಮಂತ್ರ ಹೇಳ್ಕೊಂಡ್ರೆ ಕೆಲಸ ಕಟ್ಟಣ. ಮಂತ್ರನ ಹೇಳ್ಬೇಕು, ಶಾಸ್ತ್ರ ಹೇಳ್ಬೇಕು, ಯುದ್ಧ ಮಾಡೋ ವಿಧಾನ ಮಾಡ್ಬೇಕು. ಎದುರಿಸ್ಬೇಕಾರ ಅಂತ ಬಂದು ಹುಂಡಿ ಐತೆ ಅಂತ ತಿಳ್ಕೊಂಡು ಇವತ್ತು ಭಾರತ ದೇಶ ಎಲ್ಲ ನಾವು ಚಲೋದೇವು. ಯಾತ್ರ ಪಟ್ಟಿಗೆ ನೀವು ದೇವರ ನೆನೆಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಯಾತ್ರ ದೇವರ ಮಾತ್ರ ನೆನೆಸಿರ್ಬೇಕು ಅಂದ್ರೆ ನಮ್ಮ ಜನ್ಮ ಸಾರ್ಥಕ. ಯಾರ ದೇವ್ರು ಯಾವ ಅಂದ್ರ ದೊಡ್ಡ ದೇವ್ರವ, ಕಲಿಯುಗದಾಗ ನರಾದ ದೇವ್ರವ ಯಾವ ಅಂದ್ರ ನಮ್ಮ ದೇಶವನ್ನ ಕಾಯ್ತಕ್ಕಂಥ ಸೈನಿಕನನ್ನ ಸ್ಮರಿಸಬೇಕು. ಎರಡನೇದಾಗಿ ನಮಗ ಅನ್ನವನ್ನ ಹಾಕ್ತಕ್ಕಂಥ ರೈತನ ಸ್ಮರಣೆ ಮಾಡಿ ಬರ್ಬೇಕು. ರೈತ ಒಂದಿನ ಸ್ಟ್ರೈಕ್ ಮಾಡಿದ ಅಂದ್ರೆ ಕೆಲಸ ಇಲ್ಲ. ಸೈನಿಕರು ದೇಶ ಬಿಟ್ಟು ಕಾಯ್ಬಿಟ್ಟು ಇವತ್ತನು ಯಾರ ಕಡೆ ಬರ ಕಡಿಮೆ ಐತಿ ಅವ್ರ ಕಡೆ ನಾ ಹೋಗ ಅಂದ ಆತಪ್ಪ ಹೋಗಿ ಬಾ ಅಂದ್ರ ತಾಯಿ ಬರ್ತಾ ಇದ್ದಾನ. ಎಲ್ಲಿ ಬರ್ತಾ ಇದ್ದಾನ? ಕುರುಕ್ಷೇತ್ರ ಬರ್ತಾ ಇದ್ದಾನ. ಬರುವುದು ಇದು ಯಾರಿಗೆ ಗೊತ್ತಾಗ್ತಂದ್ರ ದೇವ್ರಿಗೆ ಗೊತ್ತಾಗ್ತದೆ. ಕಿಡಿಗೆ ಯಾರಿಗೆ ಅಲ್ಲಲ್ಲ ದೊಡ್ಡ ಬಾಂಬು ಬರಾಕತ್ತೆ ಆ ಕಡೆಯಿಂದ ಅಂದ ದೇವ್ರ. ಇದು ದೊಡ್ಡ ಬಾಂಬು ಬರಾಕತ್ತೈತಿ. ಇದನ್ನ ಸೇರ್ಕಂತ ಈ ಬಾಂಬು ಕೊಟ್ರ ಇದಕ್ಕ ನನಗೂ ಉಳ್ಗಾಲಿಲ್ಲ ಅಂತ ನಾವು ಅಂತ ತಾಕತ್ರಿ. ಎಂತ ಯೋಧ ಯಾರು ಬರ್ಬರಿಕ, ಎಂತ ಯೋಧ. ಇದನ್ನ ಹಿಂಗಪ್ಪನಾಗ ತಿಳ್ಕೊಂಡು ಒಂದು ಬ್ರಾಹ್ಮಣ ವೇಷ ತಗೊಂಡ ಬಡ ಬ್ರಾಹ್ಮಣನಾಗಿ ಏನಂತ ಹೊಡ್ಕೊಂಡು ಬರ್ತಿದ್ದು ಬರ್ಬರಿಕ ಅಡ್ಡ ಹಾಡುಗಳು ಬರ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬ್ರಾಹ್ಮಣ ರೂಪ ತಗೊಂಡ ಏ ನಿಲ್ಲ ನೀ ಅಂದ. ಯಾರನೇ ಅಂದ್ರು? ನಾನು ಪಾಂಡವರ ಮುನಿಯೊಳಗ ವೇದಗಳನ್ನ ಶಾಸ್ತ್ರಗಳನ್ನ ಜ್ಯೋತಿಷ್ಯಗಳನ್ನ ಹೇಳುವಂತ ಒಬ್ಬ ಬ್ರಾಹ್ಮಣ ಅಂತ. ಇದೇ ಕೆಲಸ ಇಲ್ಲ. ನಾವು ಅದೇ ಶಾಸ್ತ್ರ ಹೇಳ್ಕೊಂತ ಪುರಾಣ ಹೇಳ್ಕೊಂತ ಇದ್ದೇವೆ. ನಾವು ಹೇಳ್ಕೊತಿರೋ ಯಾಕೆ ಬಂದಿ ಅಂದ್ರ ಇದು ಬರ್ಬರಿಕ ಅಂದ್ರೆ ನಾವು ನೀವು ಹೌದು ನಾ ಬರ್ಬರಿಕ ಭೀಮಮ್ಮ ಹೌದು ಭೀಮಮ್ಮ ಇದೆಲ್ಲ ನನಗೆ ಆಗ್ಬೇಕು. ನೀ ಯಾರು ಹೋಗಿ ಅಂದ್ರು ನಾನ ಏನೋ ಗೌರವ ಪಾಂಡವರಿಗೆ ಯುದ್ಧ ಐತಂತ ಆಗೋದೈತಂತ
ಕೃಷ್ಣ ಅದಲ್ಲ ಅವ ಏನಂತ ನಾವ ಕೃಷ್ಣ ಅದಲ್ಲ ಯಾರು ಹೇಳಕೈತಾನ ಕೃಷ್ಣ ಮುಂದೆ ಅವನಲ್ಲ ಕಿಡಿಗೇಡಿ ಕೃಷ್ಣ ಅವೇನೋ ಮತ್ತ ಪಾಂಡವ್ರ ಕಡೆ ಆಗ್ಯಾನಂತ ಮತ್ತ ಅವನಿಂದ ಹೆಂಗಾರ ಇಂದ ಗೆಲ್ಲತಾನ ನನಗೆ ಗೊತ್ತೈತಿ ಆದ್ರ ಕೌರವ ಸೈನ್ಯ ಹೆಚ್ಚಾಗಿ ಕಡೆ ಆದ್ರ ಯುದ್ಧ ಗೆಲ್ಲಿಸೋ ಸಲುವಾಗಿ ಕೌರವ ಪಾರ್ಟಿ ಆಗ್ಬೇಕು ಮಾಡ್ರು ಅವಾ ಹೌದು ನೀ ಕೌರವ ಕಡೆ ಆಗ್ಯಾವಂತ ಮತ್ತೆ ಪಾಂಡವ್ರ ಕಡೆ ಬರ್ಬೇಕು ಎಂತ ಜೀವನ ದ್ವಾರದಲ್ಲಿ ಎಂತ ಅಲ್ಲಿ ಆ ಭಗವಂತನ ಇದ್ರ ಹಾಕೋಬೇಕಣ್ಣ ಅಂದ್ರ ನಾನು ಯುದ್ಧ ಕಲ್ತಕ್ಕ ಬಾಣ ಪಡ್ಕೊಂಡ ಸಾರ್ಥಕ ಅಂತ ಹೋಗಿ ಯುದ್ಧ ಮಾಡಬೇಕು ಅಲ್ಲ ಪುಸ್ತಕ ನಿಮಿಷ ಕಡೆಗೆ ದೊಡ್ಡ ತಡಿ ಪಾತ್ರ ಓಡುವ ಮಾನೆ ಹೌದೇನಂತಾರ ತನ್ನ ಹೆಚ್ಚಿನ ಗಡಿಯನ್ನು ಉದಾಹರಣೆ ಸಮಾಧಾನ ಹಂಗ ದೇವ್ರ ಮಾಡೋಣ ಆಗ್ಬೇಕಿಲ್ಲ ಕಣ ಅವ್ರು ಕೊಟ್ಟಿದ್ರು ವಿದ್ಯಾ ಅಂತ ತಿಳ್ಕೊಂಡ ನಾ ಕೌರವ ನಿಂತ ಅವ್ರ ಪಕ್ಷ ವಹಿಸಿ ಪಾಂಡವರು ಯುದ್ಧ ಮಾಡಕ್ ಮಾಡ್ತೀನಿ ಅಂದ ಹುಚ್ಚ ಪಾಂಡವರನ್ನ ಸಾಮಾನ್ಯ ತಿಳ್ಕೊಳ್ಳಿ ಕೃಷ್ಣ ಸಾಮಾನ್ಯ ತಿಳ್ಕೊಳ್ಳಿ ಎಷ್ಟು ನಾವು ನಿಂತೆ ಬಾಣ ಬರೀ ಮೂರ ಮೂರ ಬಾಣ ನಿಂತು ಮಾಡ್ತಿ ಹೆಂಗ ಅಂದೇವು ಏ ಒಂದೊಂದು ಬಾಣ ಏನ್ ಕೆಲಸ ಮಾಡೋ ಗೊತ್ತೈತಿ ಯಾರು ಬರ್ಬರಿಕ ಏನ್ ಮಾಡ್ತೈತಿ ಒಂದ ಬಾಣ ಪ್ರಯೋಗ ಮಾಡಿ ಇಡೀ ಸೃಷ್ಟಿಯನ್ನು ಅಲ್ಲೇ ಮಾಡಿ ಪ್ರಯೋಗ ಮಾಡಿಬಿಡ್ತೈತಿ ಹಂಗಾರೆ ನಾನು ತೋರಿಸ್ಬೋದು ಬಾಣ ಹೋಗಿ ಅಂತ ಏನ್ ಮಾಡಿ ಹೇಳಂತ ಏನ್ ಮಾಡಿ ಹೇಳ ಅಂತ ಬಡಬಡಿ ಕಲ್ತಾನು ಬ್ರಾಹ್ಮಣ ಏನ್ ಮಾಡಿ ಹೇಳ್ಕೋಣ ಅಂತ ಏನಿಲ್ಲ ಇಲ್ಲೊಂದು ಗಿಡ ಐತ ಆ ಗಿಡದಾಗ ಎಲಿ ಎಲ್ಲ ತೂತಾಡ್ಬೇಕು ಏನು ಬರಬಾರ್ದ ಹಂಗ ಬಾಣ ನಿನ್ ಕೆಲಸ ಮಾಡ್ಬೇಕ ಹಂಗ ಬಾಣ ಹುಡುಗ ಪ್ರತಿಯೊಂದು ಎಲ್ಲಿ ತೂತಾಡ್ಬೇಕ ಏನು ಉಡರಂಗಿಲ್ಲ ಒಂದ್ ಎಲ್ಲಿ ಉಳಿದಾರ ಅಂದ್ರ ನೀ ವೀರ ಅಂತ ನಾವು ಒಪ್ಪಿದ್ರು ನಿನ್ ಬಾಳ ಸಾಮರ್ಥ್ಯ ಅಂತ ನಾ ತಿಳ್ಕೊತೀನಿ ಅಗ್ನಸ್ತ್ರ ಪರ್ವತಾಸ್ತ್ರ ಪಾಶುಪತಾಸ್ತ್ರ ಏನೋ ಬಾಣಗಳ ಹೆಸರು ರಾಮಾಯಣ ಮಹಾಭಾರತ ನೋಡೋ ವರ್ಣನ ಮಾಡ್ತಾರ ಜಲಾಸ್ತ್ರ ಅಗ್ನಾಸ್ತ್ರ ಓಡೋ ಬೆಂಕಿ ತಾಣ ಹತ್ತಿರ್ತ ಜಲಾಸ್ತ್ರ ಓಡಂದ್ರ ಅಗ್ನಿ ತಾಣ ಹತ್ತಿರ್ತ ವಾಯುವ್ಯಾಸ್ತ್ರ ಓಡಂದ್ರ ಗಾಳಿ ತಾಣದು ಬೀಸಿರ್ತ ಮತ್ತ ಮೇಘಾಸ್ತ್ರ ಓಡಂದ್ರ ಮಳಿ ತಾಣ ಬರ್ತಿರ್ತ ಮೇಘ ಮಳ ರಾಗ ಮಾಡಿದ್ರ ಮಳಿ ತಾಣ ಬರ್ತೈತ ದೀಪ ರಾಗ ಮಾಡಿದ್ರೆ ದೀಪ ಹತ್ತಿರ್ತು ಅಂತ ತಾಕತ್ತಿದ್ದವ್ರಲ್ಲಿ ಮಾಡ್ತಿದ್ರು ಈಗ ನಮ್ಮ ರಾಗ ಮಾಡಿದ್ರೆ ನಾಯಿಸದ ಏನು ಬೆದರ್ಬೇಕು ಸರಿಯಾಗಿ ನಾನಪ್ಪ ನಾ ಏನ್ ಮಾಡಿ ಒಳಗೆ ಬರ್ಬಾರ ಅಮ್ಮ ಇಂತಾರ ಇರ್ಲಿ ಹಂಗ ಸುಮ್ಮ ಹಾಸಿ ಕಾತೀನಿ ತಿಳ್ಕೊಬೇಡ್ರಿ ಏನ್ ನೋಡೋಣ ನಿನ್ನ ಬಾಣದ ಶಕ್ತಿ ಅಂತ ಆಕೈತಿ ನೋಡೋಣ ಪ್ರಯೋಗ ಮಾಡಂದ ಆತ ಅವ ದೇವಿ ಭಗವಂತನ ದೇವಿ ನಾಮಸ್ಮರಣೆ ಮಾಡ್ಕೊಂತ ಏನ್ ಬಾಣ ಹುಟ್ಟಿದ ಬೀಳಿಗೆ ಹುಡುಕ ಮುಂದ ದೇವರು ಏನ್ ಮಾಡಿದ ಮೊದಲು ಕಪಟ ನಾಟಕ ಸೂತ್ರದಲ್ಲಿ ಚತುರಾತು ಶಿರೋಮಣಿ ಗುಣಲಾವಣ್ಯ ಸಕಾನಿ ಏನ್ ಮಾಡ್ತಾನ ಅಂತಂದ್ರ ಹಲವಾರು ಗಿಡಾನ ಎಲ್ಲಿ ತಗೊಂಡ್ರೆ ಕಾಲ ಹಾಕಿ ಕಲ್ಕೊಂಡು ನಿಂತ್ಬಿಟ್ಟಿದ್ದೇವರು ಬರ್ಬಾರಿಕ ಬಾಣ ಏನ್ ಹೊಡೆದನ ಬಿಲ್ಲಿಗೆ ಬಾಣ ಹೊಡೆದ ಎಲ್ಲಾ ಗಿಡ ಎಲಿ ಎಲ್ಲ ತೂತ್ ಬಿದ್ದು ಕೃಷ್ಣನ ಕಾಲು ಬಡಿಯಾಗ ಅಡ್ಡಾಡ್ತಿತ್ತು ಬಾಣ ಸುತ್ತ ಹಾಕಿತ್ತಂತ ಏ ಬ್ರಾಹ್ಮಣ ಅಂತಾನ ಬರ್ಬಾರಿಕ ಏ ಬ್ರಾಹ್ಮಣ ಕಾಲ್ತಿ ಅಂತ ಯಾಕೋ ಅಂತ ಹೀಗೆ ಕಾಲ್ ಅಂತಾನ ಅದು ಗಿಡ ಎಲ್ಲಿ ಒಂದು ತೂತು ಹುಷಾರಾಣಿ ಅಂತ ಎಲ್ಲ ತೂತಿದ್ದಾವೆ ಹೀಗೆ ಆದ್ರೆ ನಿನ್ನ ಖಾಲಿ ಮುಳ್ಕೊಂಡು ಎಲ್ಲಿ ಮುಚ್ಚಿಟ್ಟೋದಿಲ್ಲ ಜವಾರ ಕಟ್ಟ ಅದನ್ನ ತೆಗಿಲಿಲ್ಲ ಅಂದ್ರೆ ನಿನ್ನ ಖಾಲಿಗೆ ಮಾಡ್ತದೆ ಬಾಣ ಹುಷಾರ ಗಪ್ಪ ಆ ಇಲ್ಲಿ ತೆಗೆದು ನೋಡ್ತಾನು ತೂತ ಬಿದ್ದಿತ್ತದು ಯಪ್ಪ ಅಂತ ಈಗ ಗಡಿ ಇದನ್ನ ಬಿಟ್ಟ ಹಿಂಗೆ ನಮ್ಮ ಪಾಂಡರ ಒಳಗಾಲ ಅಂತ ತಿಳ್ಕೊಂಡ ಬರ್ಬರಿಕ ಅವರು ಕೂಡ ಹೋಗಿ ಯುದ್ಧ ಮಾಡಿದ್ರೆ ನಾನು ಕೂಡ ಸಜ್ಜ ಅದು ಸುದರ್ಶನ ಚಕ್ರ ಹೇಳೋದು ಬಿಟ್ಟಿದ್ದೆ ರೋಡಾನ ಕತ್ತರಿಸಿ ನೋಡ ಹಿಂಗ್ಯಾಕ್ ಮಾಡಿ ನನ್ನ ಭಕ್ತರು ಯಾರು ನಾಮಸ್ಮರಣೆ ಮಾಡ್ತಾರೆ ಅನನ್ಯ ಚಿಂತೆಯಂತು ಮಾಂ ಏ ಜನ ಪರಿಪಾಸ ವೈ ಸರ್ವಭಾವೇ ಶಿವಕಿತೆ ಏ ಓಪಿಯಲ್ಲೇ ಮದಿತಿತ್ತೆ ಎಸಾ ಗರ್ಭಗಳು ಉದ್ಯಮಾತೆ ಪುಣಾಹಿ ನೀನು ಮೌಲ್ಯರು ಗೊತ್ತರು 9ನೇ ಅಧ್ಯಾಯದೊಳಗ ತಾಯಿ ಹೊಟ್ಯಾಗ ಕೂಸು ಬೇಕೈತಂದ್ರೆ ನಿಮ್ಮ ತಾಯಿಯಂದ್ರಿ ನಿಮ್ಗ ತಾಯಿ ಹೊಟ್ಟ ಕೂಸು ಬೇಕೈತಂತಂದ್ರೆ ನಿಮ್ಗೆ ಎಷ್ಟು ತ್ರಾಸ ಆಕೈತೆ ನಿಮ್ಗೆ ಗೊತ್ತೈತಿ ನಿಮ್ ಕಾಳು ತಿಂದು ಮನ್ಯಾಗ ಆಸ್ತಿಗಳು ಹೇಳ್ತಿರ್ತಾರ ಈಗಿನ ಆಸ್ತಿಗಳು ಮಾತ್ರ ಸಂಸಾರಿ ಕೇಳ್ತಾರೆ ಕೊಡ್ತಾರ ಅದು ನಮ್ಗೆ ಗೊತ್ತಿರ್ತಾರ ತಿಳ್ಕೊಬೇಡ ಕೇಳ್ತಾರ ಆಸ್ತಿಗಳಾಗ್ಲಿ ಆಜು ಬಾಜು ಈ ಹಿರಿಯರಾಗ್ಲಿ ಅಂತಾರೆ ಜಾಸ್ತಿ ಖಾರ ತಿನ್ಬೇಡ ತಿನ್ನಿ ಖುಷಿ ತ್ರಾಸ ಜಾಸ್ತಿ ಅಂತ ತಿನ್ಬೇಡ ಖುಷಿ ತ್ರಾಸ ಕೂಸ ತಾಯಿ ಹೊಟ್ಟೆಗಿದ್ದಾಗ ತಾಯಿಯನ್ನ ನಂಬಿರ್ತೈತಿ ಮತ್ತೇನು ನಂಬಿರಂಗಿಲ್ಲ ತಾಯಿ ಏನು ಆಹಾರ ಸೇವನೆ ಮಾಡ್ತಾಳೋ ಅದನ್ನ ಕೂಸು ಸೇವನೆ ಮಾಡ್ತೈತಿ
ಹೆಂಗು ಗರ್ಭದೊಳಗಿದ್ದಾಗ ಹೆಂಗ ತನ್ನ ಬಾರವಣ್ಣ ಕೂಸ ತಾಯಿ ಮೇಲೆ ಹೆಂಗ ಹಾಕಿದ್ರು ಹಂಗ ನಾವು ಈ ಮಾನವ ಜನ್ಮಕ್ಕೆ ಬಂದ ಬಳಿಕ ಆ ಕೂಸು ತನ್ನ ತಾಯಿನ ಹೆಂಗ ಹಂಗ ಪರಮಾತ್ಮ ನಾವು ನಮ್ಮದು ಅದಕ್ಕೆ ನನ್ನ ಚಿಂತೆ ಎಂತ ಮಾಮ ಇದಕ್ಕೆ ಅನಿವಾರ್ಯ ಹಂಗ ನೆನಪು ಭಗವಂತನ ನಾವು ಸ್ಮರಣೆ ಮಾಡೋದು. ಯಪ್ಪ ಈ ವರ್ಷ 10 ಟನ್ ಕಬ್ಬು ಆಗೈತೆ, ಮುಂದಿನ ವರ್ಷ 20. ಯಾರು ಕೊಟ್ರು? ಭಗವಂತ ಕೊಟ್ಟ, ದೇವ್ರು ಕೊಟ್ಟ. ಈ ವರ್ಷ 100 ಟನ್ ಆಗೈತೆ, ಮುಂದಿನ ವರ್ಷ 150 ಅದ, ದೇವ್ರು ಕೊಟ್ಟ. ನಾಳೆ ಬೇಸಿನ ಕೈ ಹೊಡ್ಕೊಂಡು ಏನು ಬರ್ತಾನೆ ಗೊಬ್ಬರ ನಿನ್ನ ಗೊಬ್ಬರ ಏನು ಬಹಳ ಅವಘಡತಿ. ದೇವ್ರು ಮಾಡ್ಯಾನಂತ ವಿಜ್ಞಾಪನೆ ಹೇಳು. ದೇವ್ರ ನಮ್ಗೆ ಇಷ್ಟೆಲ್ಲ ಮಾಡ್ಯಾನಲ್ಲ, ಇಷ್ಟೆಲ್ಲ ದಾನ ಕೊಟ್ಟನಲ್ಲ, ಅವನೊಂದು ವಿಜ್ಞಾಪನೆ ಹೇಳಿ ಯಾವ್ದು ನೋಡಪ್ಪ ನಾಮಸ್ಮರಣೆ ಮೂರು. ನಾಮ ಬರ್ತ ಸಾಧನ ನಾಮಸ್ಮರಣೆ ಹೊತ್ತು ಮತ್ತೊಂದು ಯಾವ್ದು ಸಾಧನ ಇಲ್ಲ. ಅವಾಗ ಬರ್ಬರಿಕನ ಋಣ ಆಗ್ತಿಲ್ಲ, ಋಣ ಏನಾಗೈತು, ನೀನ ಬಡ ಬ್ರಾಹ್ಮಣ ವೇಷ ಬಂದ ಕೃಷ್ಣನ ಮೊದಲ ಬರ್ಬೇಕಂದ. ಮೊದಲ ಬರ್ತಿದ್ರ ಮತ್ತ ಹಿಂಗ್ಯಾಕ್ ಮಾಡಿ ದೇವ್ರ ಅಂದೇವ ಮಾರಯ್ಯ, ನೀ ದೇವ್ರು ನಾ ದೇವ್ರು ಯಾರಿಗೆ ದೇವ್ರ ಅನ್ನಕೈತಿ ಅನ್ನೋ. ನಾನು ಮೊದಲ ತಿಳ್ಕೊಂಡ ನೀನು ಹೋಗ ದೇವ್ರ ಮೊದಲ ತಿಳ್ಕೊಂಡು ಅದು ಬರ್ಬರಿಕ ಹೌದಪ್ಪ, ನಾನು ಮೊದಲ ಕೃಷ್ಣನಿಗೆ ಹೋಗ್ತಿತ್ತು. ಮತ್ತೆ ಯಾಕೆ ಹಿಂಗ್ ಮಾಡಿದ್ಯೋ? ನನ್ನ ಋಣ ನಿನ್ನ ಕೈಯಾಗ ಹೋಗ್ಲಿ, ನಿನ್ನಿಂದ ನನ್ನ ಮೋಸ ಆಗುವಂತ ತಿಳ್ಕೊಂಡ್ರೆ ನಾನು ನಿನಗ ಹಿಂಗ್ ಮಾಡಿದೀನಿ. ಅಡ್ಡೇ ಇಲ್ಲಪ್ಪ, ನಿನ್ನ ಆಶೆ ಏನಂತ ಹೇಳಂತ. ನನ್ನ ಆಶೆ ಏನಿಲ್ಲ, 18 ದಿವಸ ನಾ ಇವತ್ತು ನೋಡ್ಬೇಕು, ಇವತ್ತು ಮುಗಿಸ್ಬೇಕು. ಇದು ನನ್ನ ತೋಟ. ನಾವು ಕೂಡ ಮಾಡ್ಬೇಕು, ಹೆಸರಿಗೆ ಹೊರಬೇಕು, ಇದು ತೋಟ ಆಶೆ. ಆಯ್ತು ಆಯ್ತಪ್ಪ, ಮೋಸ ಬಿಡ್ತಾನೆ ಆಯ್ತು ಅಂದ ಮಕ್ಕಳಂತೆ 18 ವರ್ಷದಿಂದ ನೋಡಕ್ಯ ಹೊರಟು ಬೆಟ್ಟದ ಕಾಲ ಒಂದು ಗಿಡ ಆ ಗಿಡದೊಳಗ ಬರ್ಬರಿಕ ಇಲ್ಲಿ ನಿಲ್ಲಿಸಿಬಿಟ್ರು. ಕೃಷ್ಣ 18 ವರ್ಷ ಊಟ ಆಯ್ತು. ಏನ್ ಅರ್ಜುನ ಪಾಂಡವರು ಧರ್ಮ ಭೀಮ ಅರ್ಜುನ ನಾ ಹಿಂದೆ ತಿಳ್ಕೊಂಡ್ರೆ ಹೆಂಗಂತವ್ರು ಮುಗಿದ್ ನೋಡ ಕೇಳ್ತಾನೆ. ಶಕುನಿನ ಹೆಂಗ ದುರ್ಯೋಧನ ತೊಡಿ ಮುಗಿದ ಭೀಮ ನಾನು ಇದು ಮಾಡಿದಂತ ಆಗ್ತದೆ ಕರ್ಕೊಂಡು ನಾಣ ಮಾಡಿ ನಾಣ ಮಾಡಿ ಈ ಸಂಸಾರಕ್ಕೆ ಬಂದ ಬಳಕ ಇದು ಒಂದು ಕುರುಕ್ಷೇತ್ರ. ಇದ್ರೊಳಗೆ ಯುದ್ಧ ನಡೀತಿ. ಕಾಮ ಕ್ರೋಧ ಮದ ಮತ್ಸರ ಅವರ ದುಶಾಸನ ದುರ್ಯೋಧನ ಕಂಸ ಅವ್ರ ಯುದ್ಧ ಮಾಡೋದು. ಅವಾಗ ನಾಣ ಗೆದ್ದು ನಾಣ ನಾವು ಮಾಡಿ ಕರ್ಕೊಂಡು ಹೋಗ್ತಾನ ದೊಡ್ಡ ಗುಡ್ಡದ ಮೇಲೆ ಹೋಗಿ ಅಲ್ಲಿ ಹೋಗಿ ಕೃಷ್ಣ ಹೇಳ್ತಾನ, ನೋಡಪ್ಪ ಇದು ತಿನ್ನೈತಿ ಯಾವ ಮಾಡಿಲ್ಲ ಹೌದು ತಿಳಿಯಟ್ಟೈತಿ ಯಾರು ಏ ಭೀಮಾ ನಿನ್ನ ಮಗ ತಿಳಿಯಟ್ಟೈತಿ ಇಲ್ಲ 15 ದಿವಸ ನೋಡ್ಬೇಕಂತ ಆಗಿತ್ತು ತಿಳಿಯಟ್ಟೈತಿ. ಆ ತಿಳಿ ಅಂತೈತಿ ನೀವು ಯಾರು ಯೂಸ್ ಮಾಡಿಲ್ಲ. ಯೂಸ್ ಮಾಡಿದ ಕೃಷ್ಣ ಒಬ್ಬ ಸುದರ್ಶನ ಚಕ್ರ ಹೇಳಿದ ಕರೆ. ಆದ್ರೆ ಏನ್ ಮಾಡಿದ ಅಂದ್ರ ಪ್ರತಿಯೊಂದು ಬಾಣದ ಕೆಳಗ ಕೃಷ್ಣ ಸುದರ್ಶನ ಚಕ್ರ ಇರ್ತದೆ. ಮಾಡ್ಯಾನ ಭಗವಂತ. ನಾಮಸ್ಮರಣೆ ಮಾಡಪ್ಪ, ಯಜಮಾನ ಕೃಷ್ಣ ಪರಮಾತ್ಮ ಕಾಯ್ತಾನೆ. ನಾಮ ಏಕಾವಟಿ ಅವಾಗ ಅವಂತಾನು ಈ ತಿಳಿಯಟ್ಟಲ್ಲಿ ನಾ ಏನ್ ಮಾಡಿ ಕಲಿಯುವ ಕೆಲಸ ಅಂದವ್. ಯಾರು ಹೊಸ ಮೈ ಕಟ್ತಾರ, ಯಾರು ಹೊಸ ಗಾಡಿ ತರ್ತಾರ, ಮೊದಲು ನೀನು ಪೂಜೆ ಮಾಡಿ ಅವ್ರ ಮನೆ ರಕ್ಷಣೆ ಮಾಡೋದು ನೀನು ಕರ್ತವ್ಯ. ನೀ ಇದ್ದಲ್ಲಿ ನಾ ಇರ್ತಾನೆ, ನಾ ಇದ್ದಲ್ಲಿ ನೀ ಇರ್ಬೇಕು. ಅದಕ್ಕೆ ಅಲ್ಲಿ ಬಡವರಿಗೂ ತಿಳಿ ಕಟ್ಟಾರ ಅಂತ ನೀನು ಒಂದು ಜನಪದ ಕಟ್ಟಿದ್ದೀರ ಹೇಳ್ಕೊಂಡು ನಮ್ರು ಅಂತ ತಿಳ್ಕೊಂಡ. ಮತ್ತೆ ಏನಾರು ಯಾವ ಪುರಾಣ ಆಗೈತಿ, ಯಾವ ಮಹಾಭಾರತ ಆಗೈತಿ ಹುಡುಕಾಳ ಬಾಜಿರಿ ಎಲ್ಲ ಜನಪದ ಕಾರರು ಕಟ್ಟಿದಂತ ಕಥೆಗಳು ಅವು ದಂತ ಕಥೆ ಅಂತ ಕೂಡ ಹೇಳ್ತಾವ. ತಗೊಳ್ಳಿ ನಮ್ಗೆ ಏನ್ ಬೇಕಾಯ್ತಿ, ಮಕ್ಕಳು ಒಳ್ಳೆ ಸಂಸ್ಕಾರ ಕಲ್ಸ್ರಿ, ಒಳ್ಳೆ ಆಚಾರ ವಿಚಾರಗಳನ್ನು ಕಲ್ಸ್ರಿ, ಭಗವಾನವರ ತತ್ವ ವಚನಗಳನ್ನು ಕೊಡ್ರಿ, ಮಹಾತ್ಮರ ಅಭಂಗಗಳನ್ನು ಕೊಡ್ರಿ, ಒಳ್ಳೆಯದನ್ನ ಮಾಡ್ರಿ. ಹಿಂಗ ಒಬ್ಬರು ನೋಡಿ ಮತ್ತೊಬ್ರು ಮನೆ ಕಟ್ಟಬೇಕು, ಮತ್ತೊಬ್ರು ದುಡಿಬೇಕು. ನಾವೆಲ್ಲ ಕರ್ಮ ಯೋಗಿಗಳು, ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳೋದು ತಿಳ್ಕೊಂಡ ಆಕಾರವನ್ನು ಸಾಂಗೇತಿಕ ನಾಮಗೆ ಸಾಂಗೇತಿಕ ನಾಮ ಜ್ಞಾನೋಗ